21/8/2026 ಇದೇ ಶುಕ್ರವಾರ ಈ ದಿನ ವರಮಹಾಲಕ್ಷ್ಮಿಯ ವ್ರತವಿರುತ್ತದೆ. ಈ ವ್ರತದಲ್ಲಿ ಯಾವ ಲಗ್ನದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಉತ್ತಮವಾದ ಒಂದು ಫಲವನ್ನು ಪಡೆಯುತ್ತೀವಿ ಅಂದರೆ ಸಿಂಹ ಲಗ್ನ ಈ ದಿನ ಬೆಳಗ್ಗಿನ ಜಾವ 6ರಿಂದ 7:22 ಇರುತ್ತದೆ. ಈ ಒಂದು ಲಗ್ನದಲ್ಲಿ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಬರುವಂಥ ಒಂದು ಲಗ್ನ ಯಾವುದು? ವೃಶ್ಚಿಕ ಲಗ್ನ ಇರುತ್ತದೆ. 11:30ರಿಂದ 1:41 ಈ ಒಂದು ವೃಶ್ಚಿಕ ಲಗ್ನ ಇರುತ್ತದೆ. ಈ ಒಂದು ಲಗ್ನದಲ್ಲಿ ಪೂಜೆ ಮಾಡಿದ್ರು ಕೂಡ ನಿಮಗೆ ಒಳ್ಳೆಯದಾಗುತ್ತದೆ. ಹಾಗೆ ಕುಂಭ ಲಗ್ನ ಸಂಜೆ 5:42ರಿಂದ 7:24 ಇರುತ್ತದೆ. ಯಾರ್ಯಾರು ಬೆಳಗಿನ ಜಾವ ಪೂಜೆ ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ಸಂಜೆ ಕೂಡ ಈ ಲಗ್ನದಲ್ಲಿ ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ಆಶೀರ್ವಾದ ಸಿಗುತ್ತದೆ. ಹಾಗೆ ಅತ್ಯುತ್ತಮವಾದ ಲಗ್ನ ಅಂದರೆ ರಾತ್ರಿ ಬರುವಂತಹ ಲಗ್ನ ಆಗಿರುತ್ತದೆ. ಯಾರ್ಯಾರು ತುಂಬ ಟೈಮೇ ಇಲ್ಲ, ನಾವು ಕೆಲಸಕ್ಕೆ ಹೋಗಿ ಬರಬೇಕು, ಮಾಡೋಕ್ಕಾಗ್ತಾ ಇಲ್ಲ, ಆದರೂ ವ್ರತವನ್ನು ಮಾಡಬೇಕು ಅನ್ನುವಂಥವ್ರು ಈ ರಾತ್ರಿಯ ಒಂದು ವೇಳೆಯಲ್ಲಿ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಯಾವ ಲಗ್ನ ಅಂದರೆ ವೃಷಭ ಲಗ್ನವಾಗಿರುತ್ತದೆ. ಈ ಒಂದು ಲಗ್ನವು ರಾತ್ರಿ 10:52ರಿಂದ 12:52 ಟೈಮ್ ಇರುತ್ತದೆ. ಈ ಲಗ್ನದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿಯನ್ನು ಬೇಡ್ಕೋಬಹುದು, ವ್ರತವನ್ನು ಆಚರಣೆ ಮಾಡಿ ಖಂಡಿತವಾಗ್ಲೂ ಫಲ ಸಿಗುತ್ತದೆ. ಇದಕ್ಕೆ ಮುಂಚೆ ನೀವು ವ್ರತವನ್ನು ಮಾಡ್ತೀರಾ, ಕರೆಕ್ಟ್ ಯಾವ ರೀತಿ ಮಾಡ್ತೀರಾ? ಶ್ರದ್ಧಾ ಭಕ್ತಿಯಿಂದ ಮಾಡಿ. ಹಾಗೆ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ವರಮಹಾಲಕ್ಷ್ಮಿಗೆ ಕೈಗಳಿಗೆ, ಎರಡೂ ಕೈಗಳಿಗೆ ಮೆಹಂದಿಯನ್ನು ಹಾಕ್ಕೊಳ್ಳಿ. ಈ ಥರ ಮೆಹಂದಿಯನ್ನು ಹಾಕ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಫಸ್ಟು ನೀವು ಅಲಂಕಾರವನ್ನು ಮಾಡ್ಕೊಳ್ಳಿ. ತಾಯಿಗೆ ಅಲಂಕಾರ ಮಾಡುವುದಕ್ಕಿಂತ ಮುಂಚೆ ನೀವು ಅಲಂಕಾರ ಮಾಡ್ಕೊಳ್ಳಿ. ಹಾಗೆ ವರಮಹಾಲಕ್ಷ್ಮಿಯ ಮುಂದೆ ಏನೆಲ್ಲ ಇಡಬೇಕು ನೋಡಿ. ತುಂಬ ಜನ ಗೊತ್ತಿಲ್ಲ, ವರಮಹಾಲಕ್ಷ್ಮಿಯಲ್ಲಿ ನಾವು ವರವನ್ನು ಕೇಳ್ಕೊತೀವಿ ಲಕ್ಷ್ಮಿ ಹತ್ರ. ಜಗನ್ಮಾತೆ ನಮಗೆ ನೀನು ವರವನ್ನು ಕೊಡು, ನಮ್ಮ ಸಂಕಷ್ಟಗಳು ಈ ಥರ ಇದೆ, ಅದನ್ನು ಪರಿಹರಿಸು ಅಂತ ಕೇಳ್ಕೊತೀವಿ. ಅದು ಬಿಟ್ಬಿಟ್ಟು ತುಂಬ ಹಣಗಳನ್ನ ಇಡೋದು. ಈ ಲಕ್ಷ್ಮೀ ಪೂಜೆಯಲ್ಲಿ ಮಾಡೋ ಹಾಗೆ ನಾವು ಹಣವನ್ನೆಲ್ಲ ಇಡಬಾರ್ದು. ವರಮಹಾಲಕ್ಷ್ಮಿಯಲ್ಲಿ ವರವನ್ನು ಕೇಳ್ಕೋಬೇಕು ತಾಯಿ ಹತ್ರ. ಆಡಂಬರದ ಪೂಜೆ ಖಂಡಿತವಾಗ್ಲೂ ಲಕ್ಷ್ಮಿ ಇಷ್ಟಪಡಲ್ಲ. ಎಷ್ಟು ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ. ಫಸ್ಟು ನೀವು ಸಂಪೂರ್ಣವಾಗಿ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿಗೆ ಅಲಂಕಾರ ಮಾಡಿ, ಲಕ್ಷ್ಮಿ ಖಂಡಿತವಾಗ್ಲೂ ಕುಬೇರನ ಸಮೇತ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾಳೆ. ಆದ್ದರಿಂದ ವರಮಹಾಲಕ್ಷ್ಮಿಯಲ್ಲಿ ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳು ಕೂಡ ಅಲಂಕಾರ ಚಿತ್ತರಾಗಿ ದೇವಿಯನ್ನು ಆರಾಧನೆ ಮಾಡಿ. ಧನ್ಯವಾದಗಳು.